ಗಡ್ವಾ, ಏನ್ ನಿಮ್ ತಾತ ಮೇಲಿಂದ ರಂಬೆನ ಪ್ಯಾಕ್ ಮಾಡಿ ಎಸಿತಾರಂಗ್ ಕಾಯ್ತಾ ಇದ್ಯಾ? ಇಲ್ಲ ಸರ್, ಕ್ಯಾಚ್ ಪ್ರಾಕ್ಟೀಸ್ ಮಾಡಂಗಿದ್ರೆ ಗ್ರೌಂಡ್ ಹೋಗ. ಸುಮ್ನೆ ಇರಿ ಸರ್, ಡಿಸ್ಟರ್ಬ್ ಮಾಡ್ಬೇಡಿ. ಅದೇನು ಬಗಳ? 10 ನಿಮಿಷ ಹಿಂದೆ ಮೇಲ್ಗಡೆ ನಿಂತ್ಕೊಂಡಿದ್ದೆ, ಕೈ ಜಾರಿ ವಾಚು ಕೆಳಗ್ ಬಿದ್ದೋಯ್ತು. ಇನ್ನೇನ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಅಯ್ಯೋ ದದ್ದಿ, ಅದು ಮೇಲಿಂದ ಕೆಳಗ್ ಬರೋದಕ್ಕೆ 1 ಸೆಕೆಂಡ್ ಸಾಕು. ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು, ಹುಡುಕೋ. ಅಯ್ಯೋ ಸುಮ್ನೆ ಇರಿ ಸರ್, ನನ್ಗೇನ್ ತಲೆ ಇಲ್ವಾ? ನನ್ ವಾಚು 10 ನಿಮಿಷ ಸ್ಲೋ. ಪ್ರೀತಿಯಲ್ಲಿ ಸುಖ ಗೊತ್ತೇ ಇರಲಿಲ್ಲ, ಅಂತೀಯ ತೇಲುವೆ ಬಳಿ ಬಂದರೆ ತುಟಿಗಳ ಸಂಜಲಿ. ನಿಮ್ ಯೋಗ್ಯತೆಗೆ ಕಣ್ ಕಾಣಿಸೋದಿಲ್ವಾ? ಕಣ್ಣೊಳಗಡೆ ಅದೇನು? ಒಂದೇ ಒಂದ್ ಪಂಚು, ಒಂದೇ ಒಂದ್ ಡಿಚ್ಚಿ, ಒಂದೇ ಒಂದ್ ಗುಣ ಹೊಡ್ರ ಹಂಗೆ ಚಿಂದಿ ಆಗ್ಬಿಡ್ಬೇಕು. ಸೈಡಲ್ಲಿ ಹೋಗಕ್ ಏನಾಗಿತ್ತು ನಿಂಗೆ? ಸಾಯಂಗಿದ್ರೆ ಯಾವ್ದಾರು ಸ್ಕೂಟರ್ ಕೆಳಗೆ ಹೋಗ್ಬೇಕಾಯ್ತು, ನಮ್ ಸೈಕಲ್ ಬೇಕಾಗಿತ್ತು ನಿನಗೆ. ಏನ್ ಅವಾಜ ಜಾಸ್ತಿ ಮಾತಾಡಿದ್ರೆ ನಿನ್ ತಲೆ ಹೊಡೆದು ನಾನು ಸೈಕಲ್ ಹೆಡ್ಲೈಟ್ ಮಾಡ್ಕೊಂಡ್ಬಿಡ್ತೀನಿ. ನಿನ್ ಹಾರ್ಟ್ ಕಿತ್ತು ಸೈಕಲ್ ಬೆಲ್ ಮಾಡ್ಕೊಂಡ್ಬಿಡ್ತೀನಿ. ನೀವಿಬ್ರು ಹೆಡ್ಲೈಟ್ ಬೆಲ್ ಮಾಡ್ಕೊಂಡ್ರೆ ನಮ್ ಸೈಕಲ್ ನಾನೇನ್ ಹಾಕೊಳ್ಳೋ? ಒಂದ್ ಕೆಲಸ ಮಾಡು, ಇವ್ನ್ ಬೋಟಿ ಇದೆಯಲ್ಲ ಬೋಟಿ, ಇವ್ನ್ ಬೋಟಿ ಕಿತ್ಬಿಟ್ಟು ಸೈಕಲ್ ಚೇಂಜ್ ಮಾಡ್ಕೊಂಡ್ಬಿಡು. ಕರೆಕ್ಟ್ ಮಗ, ಎಲ್ಲಾ ಕಿತ್ಕೊಂಡು ಮೂಳೆ ನಾನು ಲೈಬ್ರರಿ ಕಳ್ಸ್ಬಿಡೋಣ. ನಾನ್ ಯಾರು ಗೊತ್ತೇನ್ರ? ವೈಟ್ ಅಂಡ್ ವೈಟ್ ಹಾಕೊಂಡು ಒಳ್ಳೆ ಪ್ಯೂನ್ ತರ ಇದೆಯಾ, ಹಂಗೆ ಇದ್ಬಿಡ ಅಷ್ಟೇ. ಹೋಗ್ಲಿ ಬಿಟ್ಬಿಡ್ರ ಪಾಪ. ನಮ್ ಹುಡುಗಿ ಹೇಳದಂತ ಬಿಡ್ತಾ ಇದೀನಿ, ಇಲ್ಲಾಂದ್ರೆ ನೀನು ಮಾಡ್ತೀರಾ? ಏನ್ ನಂಬಿಕೆ ಆಗ್ತಾ ಇದೆಯಾ? ನಮ್ ವಿಷಯ ನಿನಗೇನೋ ಗೊತ್ತಿಲ್ಲ. ಯಾರಲ್ಲ ನಡ ಇವನ್ ಕಿವಿ ಇವನ್ ಕಿವಿ ಕೇಳ್ಸಂಗಲ್ಲ ನಾವ್ ಯಾರು ಅಂತ. कॉलेज का सीनियर्स, ಸರಿ ಯಾರವನ? ये कॉलेज का नया प्रिंसिपल है. ನಾಚಿಕೆ ಆಗಲ್ವಾ ನಿಮ್ಗೆ? ಓ, ತಾವು ನನ್ನ ಹೆಡ್ ನ ಹೊಡೆದು ಹೆಡ್ಲೈಟ್ ಮಾಡ್ಕೊಳ್ಳೋ ನೀನ್ ತಾನೆ? ಸರ್ ಅದು ತಾವು ನನ್ನ ಹಾರ್ಟ್ ನ ಕಿತ್ತು ಸೈಕಲ್ ಬೆಲ್ ಮಾಡ್ಕೊಳ್ಳೋ ನೀನ್ ತಾನೆ? ತಾವ್ಯಾಕೆ ಸೈಲೆಂಟ್ ಆಗಿ ನಿಂತು ಬಿಟ್ರಿ? ಕಿತ್ಕೊಡ್ಲ ನನ್ನ ಬೋಟಿನ? ಸೈಕಲ್ ಚೈನ್ ಮಾಡ್ಕೊಂಬಿಡಿ. ಸಾರಿ ಸರ್. ನೋ ಸಾರಿ. ಹೋಗಿ, ನೀವು ಅಷ್ಟೇ ಹೋಗಿ, ನಿಮ್ ಪೇರೆಂಟ್ಸ್ ನ ಕರ್ಕೊಂಡ್ ಬನ್ನಿ. ಔಟ್ ಔಟ್. ಯಾಕೆ ವೈ ಇನ್ನು ಇಲ್ಲೇ ಇದ್ದೀರಾ? ನಮ್ ಪೇರೆಂಟ್ಸ್ ಈ ಊರಲ್ಲಿ ಇಲ್ಲ ಸರ್. ಇನ್ನೆಲ್ಲಿದ್ದಾರೆ? ದುಬೈ. ಓ ದುಬೈ. ಅಲ್ಲೇನ್ ಮಾಡ್ಕೊಂಡಿದ್ದಾರೆ? ಅದು ದುಬೈ ಏರ್ಪೋರ್ಟ್ ಅಲ್ಲಿ ಪೈಲಟ್ ಇಲ್ಲ ಸರ್. ಆ ಏರ್ಪೋರ್ಟ್ ಅಲ್ಲಿ ಓಹೋ, ಕ್ಲೀನ್ ಮಾಡ್ಕೊಂಡಿದ್ದಾರಾ? ಸರಿ, ನಾನು ಅವ್ರನ್ನ ಕರ್ಸ್ಲಾ? ಬೇಡ ಸರ್, ಸುಮ್ನೆ ಫ್ಲೈಟ್ ಚಾರ್ಜ್ ಬೇರೆ ವೇಸ್ಟ್. ಅದು ಅಲ್ದೆ ಅವ್ರು ಬಂದ್ರೆ ಗಬ್ಬು ವಾಸನೆ ಹೊಡೆಯುತ್ತೆ ಸರ್. Dirty smell sir. ಅಯ್ಯೋ, ದುಬೈಯಿಂದ ಯಾವಾಗ ಬಂದ್ರಿ? ಯಾಕೆ ಸ್ಮೆಲ್ ಇಂದ ಗೊತ್ತಾಗಿರ್ಬೇಕಲ್ಲ ನಾವ್ ಯಾವ ಬಂದ್ವಿ ಅಂತ. ಪ್ಲೀಸ್ ಬನ್ನಿ, ಬನ್ನಿ ಕೂತ್ಕೊಳ್ಳಿ, ಬನ್ನಿ. ನೋಡಿ, ಪೇರೆಂಟ್ಸ್ ಆದವರು ತಮ್ಮ ಕೆಲಸದ ಜೊತೆಗೆ ಮಕ್ಕಳ ಕಡೆಗೂ ಗಮನ ಹರಿಸಬೇಕು. 24 ಗಂಟೆನೂ ಲೆಕ್ಚರರ್ಸ್ ಅವ್ರು ನೋಡ್ಕೊಳಕ್ ಆಗೋದಿಲ್ಲ. ಮಕ್ಕಳು ಹೇಗಿದ್ದಾರೆ, ಅವ್ರಿಗೆ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಅನ್ನೋದನ್ನ ನೀವಲ್ದೆ ಇನ್ಯಾರು ನೋಡ್ಕೋಬೇಕು ಹೇಳಿ? ಮಕ್ಕಳು ಚಿಕ್ಕವರಾಗಿದ್ದಾಗ್ಲೇ ತಿದ್ದಬೇಕು, ದೊಡ್ಡವರಾದ್ಮೇಲೆ ತಿದ್ದೋದು ಕಷ್ಟ. ಕ್ಷಮಿಸಿ ಸರ್, ನಮ್ಮ ಮಕ್ಕಳನ್ನ ನಾವು ದಡ್ರು ಅಂತ ತಿಳ್ಕೊಂಡಿದ್ವಿ ಹೊರತು ಮನೆ ಹಾಳ್ರು ಅಂತ ತಿಳ್ಕೊಂಡಿರ್ಲಿಲ್ಲ. ಓಕೆ, ಇಟ್ಸ್ ಓಕೆ. ನೋಡಿ, ಮಕ್ಕಳು ದೊಡ್ಡವರಾಗಿ ಬೆಳೆದ್ಮೇಲೆ ಅವ್ರನ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ಬೇಕು. ಅವ್ರನ್ನ ಹೊಡಿದೆ ಬೈದೆ ಅವ್ರು ಮಾಡಿರೋ ತಪ್ಪನ್ನ ತಿದ್ದಿ ಹೇಳ್ಬೇಕು. ನೋಡ್ರಯ್ಯ, ಇವ್ರಗಳ ಮುಖ ನೋಡ್ಕೊಂಡು ನಿಮ್ಮನ್ನ ಬಿಡ್ತಾ ಇದ್ದೀನಿ, ಇಲ್ದೇರೆ ಸಸ್ಪೆಂಡ್ ಮಾಡ್ಬಿಡ್ತಾ ಇದ್ದೆ. ನಡೀರಿ, ಇನ್ಮೇಲೆ ಹೀಗೆಲ್ಲ ಮಾಡ್ಬೇಡಿ. ಏನ್ರ ನೋಡ್ತಾ ಇದ್ರ ಗೂಬೆಗಳ, ನಡೀರೋ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನೋಡಿ, ನಿಮ್ ಹೆಣ್ಮಕ್ಳನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಇವ್ರ ಕೋಆಪರೇಷನ್ ಇಲ್ದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಓದೋ ವಯಸ್ಸಲ್ಲಿ ಲವ್ ಗಿವ್ ಅಂತ ಹೋದ್ರೆ
ಮುಂದೆ ಇವ್ರ ಫ್ಯೂಚರ್ಗೆ ಪ್ರಾಬ್ಲಮ್. ನಾನು ನಿಮಗೆ ಜಾಸ್ತಿ ಹೇಳೋದಿಲ್ಲ, ಆದ್ರೆ ಹೇಳಿದಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಟೇಕ್ ಕೇರ್ ಆಫ್ ಯುವರ್ ಗರ್ಲ್ಸ್. ಸಾಕ್ಬಿಡ್ತೀನಿ ನಿಮ್ಮನ್ನ. ನಮ್ಮಪ್ಪ ತಮಾಷೆ ಮಾಡ್ಕೊಂಡು ಜಾಲಿಯಾಗಿರ್ತಾನಂತ ಏನ್ ಮಾಡಿದ್ರು ಕೇಳಲ್ಲ ಅನ್ಕೊಂಡಿದ್ದೀರಾ? ಯಾಕೆ ಯಾಕೆ ಹೆತ್ತವ್ರ ಹೊಟ್ಟೆ ಉರಿಸ್ತೀರಾ? ಓದಿ ಸಾಕು, ನಾಳೆಯಿಂದ ಮನೇಲಿ ಬಿದ್ದೀರಿ. ನಾಳೆಯಿಂದ ಕಾಲೇಜ್ ಹೋಗ್ಬೇಡ ಅಂತ ಹೇಳಲ್ಲ. ಇನ್ನೊಂದು ಸಾರಿ ಆ ಪೋಲಿಗಳ ಜೊತೆ ಸುತ್ತಾಡ್ ನೋಡಿದ್ರೆ ಒಳ್ಳೆ ಹೂತಾಕ್ಬಿಡ್ತೀನಿ ನಿಮ್ಮನ್ನ. ಹುಷಾರ್. ಇವತ್ತು ಯಾರಕ್ಕೆ ನಮ್ಮ ಪಾಕಿಸ್ತಾನಕ್ಕೆ ಪಾರ್ಸಲ್ ಮಾಡ್ತಾರಂತ ಕನ್ಸುತ್ತೆ ಕಣ. ಎಷ್ಟಾದ್ರೂ ಹೊಡಿಲಿ, ತುಟಿ ಪಿಟಿಕ್ ಅನ್ನೋದು ಬೇಡ. ನಮ್ಮ ಪ್ರೀತಿ ಎಷ್ಟು ಗಟ್ಟಿದೆ ಅಂತ ಈ ಜಗತ್ತಿಗೆ ತೋರಿಸ್ಲೇಬೇಕು. ಒಬ್ಬನೇ ಮಗ ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ಈ ಜನ್ಮ ಸಾರ್ಥಕವಾಯ್ತು. ನಿಮ್ಮಂತ ಮಕ್ಕಳನ್ನ ಎತ್ತಿದಕ್ಕೆ ನಮಗ್ ನಾವೇ ಹೊಡ್ಕೋಬೇಕು. ಆದ್ರ ಆ ಧೈರ್ಯ ನಮಗಿಲ್ಲ. ತಗೊಳ್ರು, ನೀವೇ ಹೊಡಿರೋ. ನಿಮ್ಮನ್ನ ಸಾಕಿ ಸಲಹಿದ್ದಕ್ಕೆ ಇನ್ನೇನಾಗ್ಬೇಕು? ಹೊಡಿರೋ, ನಿಮ್ ಮನಸ್ಸಿಗೆ ಬಂದಂಗ್ ಹೊಡಿರೋ, 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 ಹೊಡಿರಿ. ಏನು ಇದು ದೊಣ್ಣೆಲ್ ಹೊಡಿತಾರೆ ಅನ್ಕೊಂಡ್ರೆ ಸೆಂಟಿಮೆಂಟಲ್ ಹೊಡಿತಾರಲ್ಲೋ. ಚಿಕ್ಕ ವಯಸ್ಸಿಂದ ಹೊಡಿತಾನೆ ಅವ್ರೆ. ಇವತ್ತು ನಮಗ್ ಚಾನ್ಸ್ ಇದೆ. ಅವ್ರು ಹೊಡೆದ್ರೆ ಲೆಕ್ಕ ಹೊಡಿಯುತ್ತೆ. ಏನ ಡ್ರಾಮಾ ಮಾಡ್ರು. ನೀವ್ ಹಾಕೊಳ್ತೀರಾ? ನಿಮ್ಮನ್ ಹೆತ್ತ ತಪ್ಪಿಗೆ ನಾವ್ ಅಳ್ಬೇಕು. ಅಪ್ಪ ಕ್ಷಮಿಸ್ಬಿಡಪ್ಪ. ಅವ್ರು ನೋಡದಿರ್ಲಿ, ನಾಳೆ ಅವ್ರ ಮನೆ ಹತ್ರ ಹೋಗಲ್ಲ. ಅಯ್ಯೋ, ಯಾಕೆ ಮನೆ ಹತ್ರ ಬರ್ಕ್ ಹೋದ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಾವು ನಿಮ್ ಜೊತೆ ಮಾತಾಡ್ಬೇಕು. ನಡೀರಿ. ಬನ್ನಿ ಬನ್ನಿ. ಲೋ ಗೋಪಿ, ಲೈಲಾ ಮಜ್ನು ನಮ್ ತರನೇ ಲವ್ ಮಾಡಿದ್ರಲ್ಲ, ಅವ್ರ ಹೆಂಗ ಮದುವೆ ಮಾಡ್ಕೊಂಡ್ರು? ಅವ್ರ ಮದುವೆನೇ ಮಾಡ್ಕೊಳ್ಳಿಲ್ಲ. ಮತ್ತೆ ಹುಡುಗಿ ಕಡೆಯವರು ಕಲ್ಲಲ್ಲಿ ಹೊಡೆದು ಸಾಯಿಸಿದ್ರು. ಅಯ್ಯಪ್ಪ, ಈ ಐಡಿಯಾ ಬೇಕಾಗಿಲ್ಲ. ಗುರು, ಎಲ್ಲರೂ ದೂರ ಓಡಾಕ್ಬಿಟ್ರೆ ಉಳ್ಕೊಳ್ಳೋದೆಲ್ಲ ಶಾಜಾನ್ ಕಟ್ಸಿರೋ ಚಾರ್ಮಿನಾರ್ ಇಲ್ವಾ? ಲೈ, ಅದನ್ನ ಅವನೆಲ್ಲ ಕಣ ಕಟ್ಸಿರೋದು. ಮತ್ತೆ ಅವನ ಹೆಸರು ಗೋಲ್ ಗುಂಬಸ್ ಅಂತ. ಮತ್ತೆ ಶಾಜಾನ್ ಕಟ್ಸಿದ್ದು ಶಾದಿ ಮಹಲ್. ಅಲ್ಲೇ ಬಿಡು. ನಾವೆಲ್ಗೂ ಬರಲ್ಲ. ಬರಲ್ವಾ? ಮತ್ತೆ ಸಾದಿ ಮಹಲ್ ಚಾರ್ಮಿನಾರ್ ಕಟ್ಸಿದೆಲ್ಲ ವೇಸ್ಟ್ ಆಯ್ತಲ್ಲಪ್ಪ. ಮತ್ತೇನೋ ಮಾಡೋದೀಗ? ಎಲ್ಲರೂ ಹುಡುಗ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಇಲ್ದೆ ನಾವ್ ಮದ್ವೆ ಮಾಡ್ಕೊಳಲ್ಲ. ತಾಳಿ ಕಟ್ಟಕ್ ನಾನಿದ್ದೀನಿ, ಕಟ್ಸ್ಕೊಳಕ್ ನೀನಿದ್ಯಾ. ಮಧ್ಯದಲ್ಲಿ ಫಾದರ್ ಮದರ್ ಕ್ಯಾರೆಕ್ಟರ್ ಬೇರೆ. ಏನ್ ಸಿಕ್ತಾ? ಸೂಪರ್ ಐಡಿಯಾ ಕಣು. ಏನು? ಮದ್ವೆಗ್ ಮುಂಚೆನೆ ಫಸ್ಟ್ ನೈಟ್ ಮಾಡ್ಕೊಂಡ್ಬಿಟ್ರೆ ಗೋಪಿ, ಏನ ನೋಡಿರಿ ಏನ ಕಿತ್ತೋದ ಐಡಿಯಾ ಕೊಟ್ಟ. ಐಡಿಯಾ ಏನೋ ಚೆನ್ನಾಗಿದೆ ಕಣ, ಅವ್ರಿಗಿಷ್ಟ ಇಲ್ಲ ಅಂತ ಕಾಣುತ್ತೆ. ನಾವ್ ಪ್ರೀತಿಸೋರ್ ಜೊತೆ ಮದ್ವೆ ಆಗತ್ತೆ ಅಂದ್ರೆ ನಾವೇನ್ ಮಾಡಕ್ಕೂ ರೆಡಿ.
ಮೂವತ್ತು ದಿವಸಗಳಲ್ಲಿ ಕಲಿಯುವಂತ ಭಾಷೆ ಕಲಿಯಬಹುದು. 30 ದಿವಸಗಳಲ್ಲಿ ಕಲಿಯುವಂತ ಭಾಷೆ ಕಲಿಯಬಹುದು. 30 ರೂಪಾಯಿ ಎಲ್ಲ 30. ಹಣೆ ಬರ ನಮ್ದು. ಏನ್ ಹುಡುಕ್ತಾ ಇದೀಯಾ? ಸ್ವಲ್ಪ ಇರ. ಏನ್ ಹುಡುಕ್ತಾ ಇದೀಯಾ? ಹುಡುಕ್ತಾ ಇದೀನಿ. ಸಾರಿ ಸರ್, ತಗೋಬೇಕು. ಮಾಡಕ್ ಒಂದ್ ಜಾಗ ಹುಡುಕು ಅಂತಂದ್ರೆ ಏನಾದ್ರು ಮಾಡ್ತಾವ. ಇದೇನೋ ಇದು, ಇಡೀ ಬೆಂಗಳೂರು ಸುತ್ತಿದ್ರು ಫಸ್ಟ್ ನೈಟ್ ಮಾಡೋದಕ್ಕೆ ಒಂದು ಸೂಟೇಬಲ್ ಜಾಗ ಸಿಕ್ಲಿಲ್ವಲ್ಲ? ಮಗ ಯಾವ್ದಕ್ಕೂ ಅವ್ರಿಗೊಂದ್ಸಲಿ ಫೋನ್ ಹಾಕು. ಹಂಗಂತೀಯ? ಮಾಡೇ ಬಿಡಂತ. ಹಲೋ. ಓ ಹಲೋ, ನೀವಾ? ಸ್ವಲ್ಪ ನಮ್ಮವ್ರು ಕೊಡಿ. ಹಾ ಕೊಟ್ಟೆ, ತಗೋ. ಹಲೋ, ಏನ್ ಮಾಡ್ತಾ ಇದ್ದೀರಾ? ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದೀವಿ. ಏಯ್, ಈ ಜಾಗ ಸಿಗ್ತಾ ಇಲ್ವೋ ಕೇಳಿ. ಆ ಮುಸುಡಿಗಳಿಗೆ ಸಿಕ್ಕಿರಲ್ಲ ಬಿಡೆ. ಎಲ್ಲೂ ಪ್ಲೇಸಸ್ ಸಿಗ್ಲಿಲ್ಲ. ನಿಮಗ್ ಸಿಕ್ಕಿಲ್ಲ ಅಂತ ನಮಗ್ ಗೊತ್ತು. ನಮ್ಗೆ ಆಲ್ರೆಡಿ ಸಿಕ್ಕಿದೆ. ಸಿಕ್ತಾ? ಅಪ್ಪ ಮನ್ಮತ. ಎಲ್ಲಿ? ನಮ್ ಮನೇಲಿ. ನಿಮ್ ಮನೆಯಲ್ಲ? ನಿಮ್ಮಪ್ಪ ಒಪ್ಕೊಂಡ್ಬಿಟ್ಟ? ಇಲ್ಲ, ಮಮ್ಮಿ ಡ್ಯಾಡಿ ಇಬ್ರು ನಾಳೆ ಮದ್ವೆಗೆ ಹೋಗ್ತಾ ಇದಾರೆ. ಸಂಜೆ 6 ಗಂಟೆವರೆಗೂ ಬರಲ್ಲ. ಅದ್ ಸರಿ, ಅವ್ರು ಹೊರಗಡೆ ಹೋದ್ರು ಅಂತ ನಮ್ಗೆ ಗೊತ್ತಾಗತ್ತೆ? ಡ್ಯಾಡಿ ಒಳಗಿದ್ರೆ ಮನೆ ಮುಂದೆ ರೆಡ್ ಫ್ಲಾಗ್ ಹಾಕಿರ್ತೀವಿ. ಡ್ಯಾಡಿ ಹೊರಗೆ ಹೋದ್ರೆ ಗ್ರೀನ್ ಫ್ಲಾಗ್ ಹಾಕಿರ್ತೀವಿ. ಅದೇ ನಿಮಗ್ ಸಿಗ್ನಲ್. ಗ್ರೀನ್ ಫ್ಲಾಗು ಗ್ರೀನ್ ಸಿಗ್ನಲ್? ನೋನು ಫಸ್ಟ್ ಡೇಗೆ. ಓಕೆ ಚಿನ್ನ ಚಿನ್ನ. ಇನ್ನೂ ರೆಡ್ ಫ್ಲಾಗ್ ಆಯ್ತಲ್ಲ. ಸರಿ, ಅವ್ರ ಅಪ್ಪನಿಗೆ ಒಂಚೂರು ಟೈಮ್ ಸೆನ್ಸ್ ಅನ್ನೋದೇ ಇಲ್ಲಪ್ಪ. ಬೇಗ ಹೋಗಿ ತೊಲಗಬಾರ್ದ? ಸರಿ, ಅವ್ರ ಅಪ್ಪ ಅಮ್ಮ ಹೋಗೋದ್ರೊಳಗೆ ಎಲ್ಲಾರು ಟೀ ಕುಡ್ಕೊಂಡ್ ಬರೋಣ. ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಬೇಗ ಬಾರೆ. ಇದೇನ್ ರೆಡ್ ಫ್ಲಾಗ್ ಹಾಕಿದ್ದಾರೆ? ನಾನು ಮನೆಯಲ್ಲೇ ಇದ್ದೀನಿ. ಆಯ್ತೇನೆ, ಬೇಗ ರೆಡಿ ಆಗೆ. ಯಾವ ಫ್ಲಾಗ್ ನೋಡಪ್ಪ? ಮಗ ಗ್ರೀನ್ ಫ್ಲಾಗ್ ಕಣೋ. ಗಾಡಿ ನಿಲ್ಸಪ್ಪ ಸೈಡ್ಗೆ. ನಮ್ಮ ಶೋಭಾನ ಅಲ್ಲೋಡ್ರ ಗ್ರೀನ್ ಸಿಗ್ನಲ್ ಬಿಡೈತೆ. ಚುಕಬುಕು 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 ರೈಲು ಗಾಡಿನ ಲಗಬಗ ಜಗಬಗ ಲಗಬಗ ಜಗಬಗ ಗೂಡ್ಸ್ ಗಾಡಿನ. ಬನ್ನಿ. ಮೈಸೂರಿನಿಂದ ಹೊರಡಲಿರುವ ಟಿಪ್ಪು ಎಕ್ಸ್ಪ್ರೆಸ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ಲಾಟ್ಫಾರ್ಮ್ ತಲುಪಲಿದೆ. ಟೇಂಗ್ ಟೇಂಗ್ ಟೇಂಗ್. ಓಕೆನಾ? ಯಸ್. ಏನಾಯ್ತು ನೋಡು, ಎದುರುಗಡೆ ಮತ್ತೆ ಗ್ರೀನ್ ಫ್ಲಾಗ್ ಹಾಕಿದಾರಲ್ಲ? ಅದೇನಪ್ಪ? ಅವ್ರಪ್ಪನೇನಾದ್ರೂ ಒಪ್ಪಿಸ್ಬಿಟ್ಟವ್ರ? ಅಲ್ಲ, ಮದುವೆ ಆಗ್ತಾ ಇರೋದು ಆ ಹುಡುಗಿ, ನೀನಲ್ಲ. 8 ನೆರಿಗೆ ಹಾಕೊಂಡು 80 ಸಾರಿ ನೋಡ್ತಾಳಪ್ಪ ಇವಳು. ಇನ್ನೇನ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಮಗ ಯಾರೋ ಸ್ವಲ್ಪ ದೂರ ಇರು, ಯಾರೋ ಸ್ವಲ್ಪ ದೂರ ಇರು, ಯಾರೋ ಸ್ವಲ್ಪ ದೂರ ಇರು. ಇಲ್ಲಿದ್ರೆ ಡೇಂಜರು. ಅವ್ರು ಹೋಗೋರ್ಗು ಒಂದು ದಮ್ ಹೊಡ್ಕೊಂಬರೋಣ ಬಾ. ಡ್ಯಾಡಿನೇ, ಏನು ಮಾತಾಡ್ಬೇಡ. ಸೈಲೆಂಟ್ ಆಗಿ ನಡಿ. ಓಕೆ ಓಕೆ. ಬಾಯ್ ಡ್ಯಾಡಿ. ಬಾಯ್ ಡ್ಯಾಡಿ. ಬಾಯ್. ಬೇಗ ಬಂದ್ರೆ ರೀ, ನಾನ್ ರೆಡಿ. ಹೊರಡೋಣವಾ? ಹಾ. ಅಯ್ಯೋ, ಮೊದ್ಲೇ ಮನೇಲಿ ಎಲಿಗಳ ಕಾಟ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ರೀ, ನಾನ್ ಯಾಕೆ ಕಾಣ್ತಾ ಇದ್ದೀನಿ? ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಕಂಡ ಕಾಣ್ತಾ ಇದೆಯಾ? ಬೇಗ ಬಾ, ಹೋಗ್ರಿ. ಟೈಮ್ ಆಯ್ತು. ಈಗ ನಾನು ಮನೇಲಿ ಇರಲ್ವಲ್ಲ, ಇದು ಯಾಕೆ?
ಹೊಡೋಣವಾ? ಹಾ ಬನ್ನಿ. ಏ ಆಟೋ, ಇನ್ನೂ ರೆಡ್ ಫ್ಲಾಗ್ ಆಯ್ತಲ್ಲ. ಮುಯ್ ಹಾಕ್ಬೇಕಾಗತ್ತೆ ಅಂತ ಮನೇಲೆ ಉಳ್ಕೊಂಬಿಟ್ನಾ? ಹೋಗ್ಬಿಟ್ರಾ? ಮಗ ಇನ್ನೂ ಗ್ರೀನ್ ಸಿಗ್ನಲ್ ಬೀಳ್ತಾ ಇಲ್ಲ. ಈ ಹುಡುಗಿರ್ ನಮ್ಗೆ ಏನಾರು ಆಟ ಆಡಿಸ್ತಾ ಇದಾರ ಅಂತ. ಕಡ್ಕೊಂಡವನು ಪಡ್ಕೊಂಡ ಅಂತಾರೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಲ್ಲೇ ರೈಟ್ ಇದ್ದಾವ. ಮೀಟರ್ ಅಡ್ವಾನ್ಸ್ ಇದ್ದಂಗೆ ಐತಲ್ಲಪ್ಪ. ಇಲ್ಲ ಸರ್, ಗಾಂಧಿ ಮೀಟರ್ ಸರ್. ಎಷ್ಟಾಯ್ತು? 48.5. ಮದ್ವೆಲಿ ಆ ಶಾಂತಮ್ಮ ಉಟ್ಕೊಂಡಿದ್ರಲ್ಲ ದೇವದಾಸ್ ಸಾರಿ, ಎಷ್ಟ್ ಚೆನ್ನಾಗಿತ್ತಲ್ವಾ? ಪರಮೇಶಿಯ ಪ್ರಣಯ ಪ್ರಸಂಗ. ಹೀಗೆ ಪಾರ್ವತಿನೂ ಪರಮೇಶಿಯು ಒಬ್ಬರನ್ನೊಬ್ರು ಸೇರಕ್ ಹಾಕ್ದೆ ವಿಲ 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 ಅಂತ ಒದ್ದಾಡ್ತಾರೆ. ಸೃಷ್ಟಿಕರ್ತನಾದ ಬ್ರಹ್ಮನ ಶಾಪಕ್ಕೆ ಗುರಿಯಾದ ಈ ಪರಮೇಶಿಯು ಭೂಲೋಕದಲ್ಲಿ ಅಕಾಲವನ್ನು ಏನಾದ್ರೂ ಮಾಡು, ಅವಾಗ್ಲಿಂದ ಕುಯ್ತಾನೆ ಅವ್ನೆ. ಶಿಕ್ಷೆಯನ್ನು ಬೇಡುವಂತಾಗಿತ್ತು. ನಿಮ್ ಎಂಟ್ರಿ ನೋಡ್ದೆ. ಹೌದಾ? ಎಲ್ಲಿ? ಉದಯ ಟಿವಿಲೋ ಉಷಾ ಟಿವಿಲೋ? ಡಿಸ್ಕವರಿ ಚಾನಲ್. ನಾಳೆ ಕುದುರೆ ಮುಖಕ್ಕೆ ಸ್ಟಡಿ ಟೂರ್ ಫಿಕ್ಸ್ ಮಾಡೋರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಎಲ್ರು ಬಂದು ಇಲ್ಲಿರ್ಬೇಕು. ಗೊತ್ತಾಯ್ತಾನೆ? ಎಮ್ಮೆ ಪ್ರಾಣಿಗಳು ಪ್ರವೇಶ ಇಲ್ಲ. ಜಾಗ ಎಲ್ಲಿ ಅಂತ ಡಿಸೈಡ್ ಮಾಡಿದ್ರಾ? ಏನೋ ಮಗ, ನಮಗಿಂತ ಇವ್ರೆ ಅರ್ಜೆಂಟ್ ಆಗಿರಂಗಿದೆ. ಏನಂದ? ಸಾರಿ, ನಾವ್ ಈ ಸಲ ಒಳ್ಳೆ ಜಾಗ ಫಿಕ್ಸ್ ಮಾಡಿದೀವಿ. ಆ ಊರಲ್ಲಿ ನಿಮ್ಮಪ್ಪ ಇಲ್ಲ, ನಮ್ಮಪ್ಪ ಇಲ್ಲ, ನಿಮ್ಮಮ್ಮ ಇಲ್ಲ, ನಮ್ಮಮ್ಮ ಇಲ್ಲ, ಗ್ರೀನ್ ಫ್ಲಾಗ್ ಇಲ್ಲ, ರೆಡ್ ಫ್ಲಾಗ್ ಇಲ್ಲ. ಬ್ಯೂಟಿಫುಲ್ ಪ್ಲೇಸ್, ಸೂಪರ್ ಫಾಲ್ಸ್, ಎಕ್ಸ್ಟ್ರಾರ್ಡಿನರಿ ಹನಿಮೂನ್ ವೆದರ್. ಅದೆಲ್ಲಿ? ಕುದುರೆ ಮುಖ. ಕುದುರೆ ಮುಖನಾ? ಮತ್ತೆ ಸ್ಟಡಿ ಟೂರು? ಡಬಲ್ ಸ್ಟಡಿ ಟೂರು. ಸಖತ್ತಾಗಿ ಸ್ಟಡಿ ಮಾಡ್ಬೋದು. ಅದ್ ಸರಿ, ನಮ್ ಪಪ್ಪನ್ ಕೇಳ್ಬೇಕಲ್ವಾ? ಸ್ಟಾಪ್. ಏನಾದ್ರೂ ಸುಳ್ಳು ಹೇಳಿ ಬಂದ್ಬಿಡಿ, ಏನಾದ್ರೂ ಸುಳ್ಳು ಹೇಳಿ ಬಂದ್ಬಿಡಿ, ಏನಾದ್ರೂ ಸುಳ್ಳು ಹೇಳಿ ಬಂದ್ಬಿಡಿ. ಯೋ, ಅದೇನ್ ಒಳ್ಳೆ ಕಿತ್ತೋಗಿದ್ರ ಕಟ್ತಾರ 3 ಸಲ ಹೇಳ್ತಾ ಇದ್ಯಾ? ನಾವು 3 ಜನ ಅಲ್ವಾ, ಅದಕ್ಕೆ. ಅಮ್ಮ, ನಾನು ಟೂರ್ಗೆ ಹೋಗ್ಬೇಕು, ಬಟ್ಟೆ ಎಲ್ಲ ಪ್ಯಾಕ್ ಮಾಡಮ್ಮ. ಅಪ್ಪ ಅನ್ಸ್ಕೊಂಡಿರೋ ನಾನು ಒಬ್ಬ ಇಲ್ಲಿ ಇದ್ದೀನಿ. ನನ್ಗೂ ಹೇಳ್ದಂಗ ಅದ್ ಯಾವ ಟೂರ್ಗೆ ಹೋಗ್ತೀಯೋ? ಅಪ್ಪ, ನಾನು ಹೋಗ್ತಾ ಇರೋದು ಹನಿಮೂನ್ಗಲ್ಲ, ಸ್ಟಡಿ ಟೂರ್ಗೆ. ನೀನ್ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಆಮೇಲೆ ಫಸ್ಟ್ ಕ್ಲಾಸ್ ಬಂದಿಲ್ಲ ಅಂತ ಬೈಬಾರ್ದಷ್ಟೇ. ಒಲ್ಲೊಲ್ಲ, ಏನ್ ಇಷ್ಟೊಂದು ಬುದ್ಧಿಮಂತ ಆಗ್ಬಿಟ್ಟಿದ್ಯಾ? ಏನೋ ಓದೋ ವಯಸ್ಸು ಚೆನ್ನಾಗಿ ಓದ್ಬೇಕಪ್ಪ. 1 ಕ್ಲಾಸ್ ಮಿಸ್ ಮಾಡಬಾರ್ದು ಅನ್ಕೊಂಡಿದ್ದೆ. ನೀನ್ ಬೇಡ ಅಂದಿಲ್ಲ, ಬೇಡ ಬಿಡು. ಅಮ್ಮ, ಏನ್ ಪ್ಯಾಕ್ ಮಾಡ್ಬೇಡ ಬಿಡಮ್ಮ. ನಾನೆಲ್ಲ ಬೇಡ ಅಂದೆ. ಹೋಗ್ಬಿಟ್ ಬಾರೋ, ನಿನ್ ಜೊತೆ ಅವರು ಬರ್ತಿದಾರ ತಾನೆ? ಅಯ್ಯೋ, ಅವ್ರು ಯಾರು ಬರ್ತಾ ಇಲ್ಲಪ್ಪ. ಶ್ಯಾಮಕೃಷ್ಣ ಇಬ್ರು ಬರ್ತಾ ಇಲ್ವಾ? ಅವ್ರು ಬರ್ತಾ ಇದಾರೆ. ಮತ್ತಾರೋ ಬರಲ್ಲ ಅಂದೆ? ಅದು ಶಾರುಖ್ ಕಾಜುಲ್. ಶಾರುಖ್ ಕಾಜುಲು ಅವ್ರು ಯಾರಯ್ಯ? ಅವರು ನಮ್ ಕ್ಲಾಸಿಗೆ ರ್ಯಾಂಕ್ ಸ್ಟೂಡೆಂಟ್. ಹಿಂದೆಲ್ಲ ದಡ್ಡ ಸವಾಸ ಮಾಡಿದ್ದೆ, ಈಗ ಬುದ್ಧಂತ ಸವಾಸ ಮಾಡಿ. ವೆರಿ ಗುಡ್, ವೆರಿ ಗುಡ್. ಹೋಗ್ಬಿಟ್ ಬಾ. ತಗೋ, ಇಟ್ಕೋ, 1000 ರೂಪಾಯಿ ಇದೆ. 1000 ರೂಪಾಯಿನಾ? ಇಷ್ಟೊಂದು ದುಡ್ಡು ಯಾಕಪ್ಪ? ಹಾಲು ಹಣ್ಣು ತಗೊಳ್ಬೇಕಲ್ಲ, 2 ದಿವಸ ಇರ್ತೀಯ ತಾನೆ? ಹಾಲು ಹಣ್ಣ ಎಸಗೊಂದು ಮಂಚನ ಕೊಡಿಸ್ಬಿಟ್ರೆ? ಅಯ್ಯೋ, ಹೇಳಿ ಬೇಗ. ಏನಮ್ಮ ಅದು? ಡ್ಯಾಡಿ, ಅದು ನಮ್ ಕಾಲೇಜಲ್ಲಿ ಸ್ಟಡಿ ಟೂರ್ ಹೋಗ್ತಿದ್ದಾರೆ. ನೀವ್ ಪರ್ಮಿಷನ್ ಕೊಟ್ರೆ. ಎಲ್ಲಿಗೆ? ಇಲ್ಲೇ ಕುದುರೆ ಮುಖಕ್ಕೆ ಡ್ಯಾಡಿ. ಯಾರ್ಯಾರು ಹೋಗ್ತಿದ್ದೀರಿ? ನಮ್ ಕ್ಲಾಸ್ಮೇಟ್ಸ್ ಎಲ್ಲ ಮಮ್ಮಿ. ಬರೀ ಗರ್ಲ್ಸ್ ಹೋಗ್ತಿದ್ದೀರಾ ಇಲ್ಲ ಬಾಯ್ಸ್? ಇಲ್ಲಪ್ಪ, ಓನ್ಲಿ ಗರ್ಲ್ಸ್.
ಇಲ್ಲಪ್ಪ ಓನ್ಲಿ ಗರ್ಲ್ಸ್. ಇಲ್ಲಪ್ಪ ಓನ್ಲಿ ಗರ್ಲ್ಸ್. ಯಾಕೆ 3 ಸರಿ ಹೇಳ್ದೆ? ಅದು ನಾ 3 ಜನ ಇದೀವಲ್ಲ ಅದಕ್ಕೆ. ಓ ಹಾ ಸರಿ ಸರಿ ಹೋಗ್ಬಾಮ, ಸರಿ ಹೋಗ್ಬಾಮ, ಸರಿ ಹೋಗ್ಬಾಮ. ಅದ್ ಸರಿ, ನೀವ್ಯಾಕ್ರಿ 3 ಸಲ ಹೇಳಿದ್ರಿ? ನಿನಗ್ ಒಂದೇ ಸಾರಿ ಚಿನ್ನದಂತ 3 ಮಕ್ಕಳನ್ನ ಕೊಟ್ಟಿದ್ದೀನಲ್ಲ ಅದಕ್ಕೆ. ಏನೋ ಅಷ್ಟು ಈಸಿಯಾಗಿ ಪರ್ಮಿಷನ್ ಕೊಟ್ಬಿಟ್ರಿ. ಪಾಪ ಮಕ್ಕಳು ಟೂರ್ ಹೋಗ್ತೀನಿ ಅಂತಿದ್ದಾರೆ, ಹೋಗ್ಲಿ ಬಿಡೆ. ಆಮೇಲೆ ನಾವಿಬ್ರೆ ಹಮ್ ತುಮ್ ಏಕ್ ಕಮರೆ ಮೇ ಬಂದು ಹೋ ಅವ್ರ ಚಾವಿ ಖೋ ಜಾಯ್. ನಾವೀಗ ಕುದುರೆ ಮುಖಕ್ಕೆ ಹೋಗ್ತಾ ಇದೀವಲ್ಲ, ಹೌದು ಕುದುರೆ ಮುಖಕ್ಕೆ ಹೋಗ್ತಾ ಇದೀವಲ್ಲ, ಹೌದು. ಬಸ್ಸಲ್ಲಿ ಏನು ಬಸ್ಸಲ್ಲಿ ಏನು ಬಸ್ಸಲ್ಲಿ ಚಿನ್ನ. ಏನಂತ ಒಂದು? ನನ್ನ ಮಗ ಹೇಳ್ತೀನಿ ಕೇಳೋ. ಇಲ್ಲ, ಕುಳ್ಳನ? ನನಗೆ ತುಂಬಾ ಭಯ ಆಗ್ತಿದೆ ಕಣೆ. ನಂಗೂ ಅಷ್ಟೇ, ಫಸ್ಟ್ ಟೈಮ್ ಅಲ್ವಾ. ನಾವ್ ಮಾಡ್ತಿರೋದು ಸರಿನೇನೆ? ಏಯ್, ಸ್ವಲ್ಪ ಮೆತ್ತಗ್ ಮಾತಾಡ್ರೆ ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ. ಏಯ್, ಅವ್ರು ಯಾಕೆ ಇನ್ನೂ ಅಲ್ಲೇ ಕೂತಿದ್ದಾರೆ? ಮಗ ಗೋಬಿ ಮಂಚೂರಿ ಸಕ್ಕತ್ತಾಗಿದೆಯಲ್ಲ, ಇನ್ನು ಒಳ್ಳೆ ಕುತ್ಕೊಂಡು ಏನ್ ಮಾಡ್ತಾರೆ ಕೇಳೋಣ. ಇಷ್ಟು ಕಾಲ ರೂಮ್ಗೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಕೈಲಿ ಹಾಲು ಇಟ್ಕೊಂಡು ನಮ್ಗೆ ಕಾಯ್ತಾ ಇರತ್ತಾನೆ. ಓಕೆ ಓಕೆ ಓಕೆ. ಏಯ್, ಏನಮ್ಮ ನೋಡ್ತಾ ಇದ್ಯಾ? ತಗೋ, ಎಲ್ಲ ನಿನ್ಗೆ ತರ್ಸಿರೋ. ಮಗ, ಅವಾಗಿಂದ ನೋಡ್ತಾನೆ ಇದೀನಿ, ಈ ನನ್ ಮಕ್ಕಳು ಏನೋ ಕಿತಾಪತಿ ಮಾಡ್ತಾ ಇದಾರೆ. ಏನ್ ಮಾಡ್ತವ್ರು? ಅದು ಅಜರುದ್ದೀನ್ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾ ಇದಾರೆ. ಇರೋ 1 ನಿಮಿಷ ಬಂದೆ. ಎಲ್ಲೋಗಿದ್ದು? ತಿನ್ನಕ್ಕಿಲ್ಲ ಅಷ್ಟು ಬೇಗನಾ? ಸರ್ ಪೆಪ್ಸಿ ಸರ್. ಪೆಪ್ಸಿನಾ? ನಾವ್ ಹೇಳಲ್ವಲ್ಲ. ನಾನೇ ಹೇಳಿದ್ಕೊಣ, ಕುಡೀರೋ. ನೀನ್ ಹೇಳಿದೆ. ಹಿಂಗಿದ್ರು ನಮ್ಮ ಹುಡುಗಿ ರೆಡಿ ಆಗಿ ಲೇಟ್ ಆಗುತ್ತೆ, ಅಲ್ಲಿವರೆಗೂ ಶಿವ ಅನಿಸ್ತಾರೆ. ತಗೊಳ್ಳಿ ಸರ್. ಇದೇನ್ ಪೆಪ್ಸಿ ಒಂಥರ ಇದೆ? ಧೈರ್ಯದ ಪೆಪ್ಸಿ ಸರ್. ಧೈರ್ಯ ಪೆಪ್ಸಿನಾ? ಈ ಕಂಪನಿಯವ್ರು ಇದೇನ್ ಹೆಸರು ಇಡ್ತಾರೋ ಏನಕತ್ತೇನೋ ಶಿವ. ಮಗ, ಪರಮಾತ್ಮ ಒಳಗೋದ, ಈಗ ನೋಡ್ ಸತ್ಯ ಹೊರಗಡೆ ಬರುತ್ತೆ. ಏನ್ ಗುರು ಸಮಾಚಾರ? ಸಮಾಚಾರ ಏನು? ಐ ಆಮ್ ಸಾರಿ, ಸಮಾಚಾರ ಗೊತ್ತಾಗ್ಲೇಬೇಕಾದ್ರೆ ಮಿನಿಮಮ್ 9 ತಿಂಗಳು ಕಾಯ್ಲೇಬೇಕು. ಓಕೆ, ಗುಡ್ ನೈಟ್ ಧೂಮ್ಕೇತು. ಬಾಯ್. ಗುಡ್ ನೈಟ್. ಹೋಗೋಣ. ಏನಾಯ್ತು? ಕಣ್ಣೆಲ್ಲ ಮಂಜು ಮಂಜು ಆಗ್ತಾ ಇದೆ. ಏಯ್ ಪಾಪ, ಅವಳಿಗೇನೋ ಗೊತ್ತಿಲ್ಲ. ಅವಳಿನ ದಡ್ಡೆ ಎಲ್ಲ ಕಣ. ಬಡಿ ಮಗನೇ, ನಿನಗೆಲ್ಲ ಕೇಳ. ಇವನ್ಗೆ ಯಾಕ ಎಕ್ಸಾಮ್ ಬರೆಯೋದು ಗೊತ್ತಿಲ್ಲ ಅಂತಾನೆ, ಮಾರ್ಕ್ಸ್ ಕಾರ್ಡ್ ತಿದ್ದೋದು ಗೊತ್ತಿಲ್ಲ ಅಂತಾನೆ, ಈಗ ಫಸ್ಟ್ ನೈಟ್ ಮಾಡೋದು ಗೊತ್ತಿಲ್ಲ ಅಂತಾನೆ. ವೇಸ್ಪಲ್ಲ. ಓಕೆ ಓಕೆ, ಸಾಕು ಸುಮ್ಮನಿರಪ್ಪ. ಓಕೆ ಬಾಯ್ಸ್, ಗುಡ್ ನೈಟ್. ಸಾರಿ, ಗುಡ್ ಫೈಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೆಸ್ಟ್. ಗೋ ಗೋ. ಏ ಗೋಪಿ, Thumbs up, taste the thunder. ದಸರಾ ಹಬ್ಬದ ಟೈಮಲ್ಲಿ ಮೈಸೂರು ಅರಮನೆ ತರ ಕಾಣಿಸ್ತಾ ಇದೆಯಲ್ಲಪ್ಪ. ನನ್ಗೋಸ್ಕರ ಕಾಯ್ತಾ ಇದ್ದಾಳೆ. ನಾಚಿಕೆನಾ? ಮುಖ ನೋಡ್ತೀನ? ಮುಖ ನೋಡದೆ ಫಸ್ಟ್ ನೈಟ್ ಮಾಡ್ಕೊಂಡ್ರೆ ಮಕ್ಕಳೇ ಆಗೋದಿಲ್ಲಂತೆ. ಚಿನ್ನ, ನೀನ್ ಇಲ್ಲಿಗೆ ಬಂದೆ?
ಸ್ವೀಟ್ ಮಾಡಕ್ಕೆ. ನಾನ್ ರಾಧಾ ಅಲ್ಲ, ರುಕ್ಮಿಣಿ ಗೊತ್ತಾ? ರುಕ್ಕು, ರಾಧಾ, ಬಾಮ ಎಲ್ರು ಆ ಶ್ರೀಮನ್ನಾರಾಯಣನ್ಗೆ ಸೇರ್ಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನ. ನಾನಕ್ಕಿಲ್ಲಿದ್ದೀನಿ. ಆಗ ನನ್ನ ಫಸ್ಟ್ ನೈಟು ಅಬ್ಬಾ, ಥ್ಯಾಂಕ್ಸ್ ಗಾಡ್, ನನ್ನ ಚೀಲ ಹಾಳಾಗಿಲ್ಲ. ನನ್ ಯೋಗೇನಾದ್ರು ನನ್ನ ಮಕ್ಕಳು. ಅಯ್ಯಯ್ಯೋ, ಈ ನನ್ನ ಮಗ ನನ್ನ ಡೌನ್ ಹಾಳು ಮಾಡ್ಬಿಟ್ಟ. ಅಯ್ಯೋ ಭಗವಂತ, ಹಂಗಾಗಿ ನನ್ನ ರಾಧಾ ಶೀಲ ಕಳ್ಕೊಂಡ್ಬಿಟ್ಲಲ್ಲಪ್ಪ. ರಾಧಾನ ಹೆಸರಿಗೆ ಕಳಂಕ ಬಂದ್ಬಿಡ್ತಲ್ಲಪ್ಪ. ನೀವ ರಾತ್ರಿ ನನ್ಗೇನ್ ಮಾಡಕ್ ಬಂದಿದ್ದ ಗೊತ್ತಾ? ಇವನಿಂದ ಇಡೀ ರಾತ್ರಿ ನನ್ ಬಾತ್ರೂಮ್ ಅಲ್ಲಿ ಮಲ್ಗೋ ಹಾಗಾಯ್ತು. ರಾತ್ರಿ ಇಲ್ಲೇನ್ ನಡೀತು ಅಂತಾನೆ ನನಗೆ ಗೊತ್ತಿಲ್ಲ. ಹೌದು, ರಾತ್ರಿ ನಾವು ಊಟ ಮಾಡಿ ಪೆಪ್ಸಿ ಕುಡಿದ್ವಿ, ಆಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ವೇ? ಲೋ ಶಾಮ, ನಿನ್ ರೂಮ್ ಅಲ್ಲಿ ಯಾರಿದ್ರು? ರುಕ್ಮಿಣಿ ಇದ್ಲು. ಕೃಷ್ಣ, ನಾನೇನು ಮಾಡಿಲ್ವೋ? ಥ್ಯಾಂಕ್ಸ್ ಮಗ, ನೀನೇ ಟ್ರೂ ಫ್ರೆಂಡ್. ನನ್ ರಾಧಿಂಗ್ ಏನಾಯ್ತು ಅಂತ ಗೊತ್ತಿಲ್ವಾ? ಅವನ ಮಗ ಬೇರೆ ಸರಿಗಿಲ್ಲ. ಹೌದು, ಅದು ಸರಿ. ಬೇಗ ಬರ ಹೋಗೋಣ. ಸಾರಿ ಸಾರಿ. ಅಯ್ಯೋ, ಇಲ್ಲ ಇಲ್ಲಿ ನನ್ನ ಲೈಫ್ ಹಾಳಾಗೋಯ್ತು. ಸಮಾಧಾನ ತನ್ಕೊ ಮಗ, ಫಸ್ಟ್ ಮಗಲ್ತಿಗೆ ಏನಾಯ್ತು ನೋಡೋಣ. ಕೃಷ್ಣ, ಇಲ್ಲ ಅಂಡರ್ವೇರ್ ಹಾಕೊಂಡು ಅಂಡರ್ ಗ್ರೌಂಡ್ ಎಲ್ಲ ನಾವು ಮಾಡ್ತಾ ಇದ್ವಿ. ಬನ್ನಿ ತಡಿ. ಚಿಕ್ಕವರಲ್ಲ, ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ, ಗೆಳೆಯ ಎಂದು ನಿಜವಲ್ಲ. ಓ ಬನ್ರಯ್ಯ, ಬನ್ನಿ. ಸ್ಟಡಿ ಟೂರ್ ಎಲ್ಲ ಚೆನ್ನಾಗ್ ಆಯ್ತಾ? ಏನ್ ಸ್ಟಡಿನೋ ಏನ್ ಟೂರ್ ಏನು ವರ್ಕೌಟ್ ಆಗ್ಲಿಲ್ಲ. ಯಾಕ್ರೋ? ಟೈಮೇ ಸಿಗ್ಲಿಲ್ಲ. ಸಿಕ್ಕಿತ್ತು, ಆದ್ರೆ ಎಲ್ರದ್ದು ಒಂದೇ ಬುಕ್ ಅಲ್ವೇನ್ರೋ? ಎಲ್ರದ್ದು ಒಂದೇ ಬುಕ್ಕಪ್ಪ, ಅದ್ರ ನೋಟ್ಸ್ ಮಾತ್ರ ಬೇರೆ. ಎಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ಮನಿರೋ. ಹೋಗ್ಲಿ ಬಿಡಲು, ಅದಕ್ಕೆ ಯಾಕೆ ಸೀರಿಯಸ್ ಆಗ್ತಾನೆ ನೀನು? ಮುಂದೆ ಚೆನ್ನಾಗಿ ಹೋದ್ರ ಆಯ್ತು ಬಿಡ್ರ. ಬಹಳ ಸುಸ್ತಾಗಿ ಬಂದಿದ್ದೀರಾ, ಒಳಗಡೆ ಸ್ನಾನ ಮಾಡಿ ತಿಂಡಿ ಗಿಂಡಿ ತಿಂದು ನಡೀರಿ ನಡೀರಿ. ಬೇಗ ನಡೆಯೋ, ನೆಕ್ಸ್ಟ್ ಬೇರೆ ಜಾಗ ಹುಟ್ಬೇಕು. ಯಾಕ್ರೋ? ಅದು ಕುದುರೆ ಮುಖ ಪೀಸ್ಫುಲ್ ಆಗಿತ್ತಲ್ಲ, ಅದೇ ತರ ಪೀಸ್ ಆಗಿರೋ ಪ್ಲೇಸ್ ಹುಡುಕ್ಬೇಕು ಸ್ಟಡಿ ಮಾಡೋದಕ್ಕೆ. ಸ್ಟಡಿ ಮಾಡೋದು. ಹೋಗಿ ಹೋಗಿ ರೆಸ್ಟ್ ತಗೊಳ್ಳಿ, ಹೋಗಿ ಹೋಗಿ. ಯಾವಾಗ್ಲೂ ಎಂಥ ಮಕ್ಕಳಯ್ಯ, ಇಂಥ ಮಕ್ಕಳಿಗೆ ಅಪ್ಪಂದ್ರಾಗೋದಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ. ಎಷ್ಟೊಂದು ಬದಲಾಗ್ಬಿಟ್ಟಿದ್ದಾರೆ. ಅವತ್ತು ನಾವು ಸೆಂಟಿಮೆಂಟಲ್ ಹೇಳಿ ಡೈಲಾಗು ವರ್ಕೌಟ್ ಆಗ್ಬಿಟ್ಟಿದೆ. ಹೊಣ್ಣೆಗೆ ಬಗ್ದೇ ಇದ್ದವರು ಪ್ರೀತಿಗೆ ಬಗ್ಗಿದ್ದಾರೆ. ಯಾವಾಗ್ಲೂ ಸ್ಟಡೀಸ್ ಸ್ಟಡೀಸ್ ಅಂತಿರ್ತಾರೆ. ಒಟ್ನಲ್ಲಿ ನಮ್ಗೆ ಒಳ್ಳೆ ಹೆಸರು ಬಂದ್ರೆ ಅಷ್ಟೇ. ಗಂಟೆ ಎಷ್ಟು? 10 ಗಂಟೆ. ಆಫೀಸ್ ಗೊತ್ತಾಗ್ಲಿಲ್ಲ. ಎರಡು ಗೋಲ್ಡನ್ ಚಾನ್ಸ್ ಮಿಸ್ ಆಗೋಯ್ತಲ್ಲ ಮಗ. ಇದೇ ರೇಂಜಲ್ಲಿ ಹೋದ್ರೆ ನಮ್ ಫಸ್ಟ್ ನೈಟ್ ಆಗುತ್ತೋ ಇಲ್ವೋ ಅಂತ ನಂಗೆ ಡೌಟ್ ಆಗ್ಬಿಟ್ಟಿದೆ ಕಣ. ಲೋ, ನನ್ಗೊಂದು ಡೌಟ್. ಏನ? ಅವರಪ್ಪ ಮಾಟ ಗಿಟ ಏನಾದ್ರು ಮಾಡಿಸ್ಬಿಟ್ಟವನ ಅಂತ. ಏನ್ ಡಬ್ಬತ್ರ ಯೋಚನೆ ಮಾಡ್ತೀಯಲ್ಲ, ಏನಾರು ಒಳ್ಳೆ ಐಡಿಯಾ ಇದ್ರೆ ಹೇಳು. ಏನು? ನಾಳೆ ನಮ್ಮ ಫಸ್ಟ್ ನೈಟ್ ಫಿಕ್ಸ್. ಎಲ್ಲಿ? ಅವ್ರ ಮನೆಯಲ್ಲೂ ಅಲ್ಲ, ನಮ್ಮ ಮನೆಯಲ್ಲೂ ಅಲ್ಲ, ಕುದುರೆ ಮುಖದಲ್ಲೂ ಅಲ್ಲ, ಕೋತಿ ಮುಖದಲ್ಲೂ ಅಲ್ಲ. ಮತ್ತೆ 2 ಸಲ ಹೇಳಿ ಫ್ಲಾಪ್ ಆಗಿದೆ. ಈ ಸಲ ಸರ್, ಏನ್ ಸರ್ ಇದು? ಬೆಳಗ್ಗೆ ಬಂದ್ಬಿಟ್ಟಿದಾರಲ್ಲ ಸರ್.
ಅಲ್ಲ ಸರ್, ಈ ತಿಂಗಳು ತಲುಪಬೇಕಾಗಿರೋದನ್ನ ತಲುಪಿಸ್ಬಿಟ್ಟಿದೀವಲ್ಲ ಸರ್. ಮೇಲೆ ನಡೆಯಲ್ಲ. ಯಾಕೆ ಸರ್? ಸ್ಟೇಷನ್ಗೆ ಹೊಸ ಇನ್ಸ್ಪೆಕ್ಟರ್ ಬಂದವ್ರೆ. ಬಿಡಿ ಸರ್, ಇಂತ ಹೊಸಬರನ್ನೆಲ್ಲ ಎಷ್ಟ್ ಜನ ನೋಡಿದೀನಿ ನಾನು. ಅವ್ನು ಡಿಪಾರ್ಟ್ಮೆಂಟ್ಗೆ ಕೀಟ ಇದ್ದಂಗೆ ಬಹಳ ಸಿಕ್ತು. ಏನ್ ಸರ್ ಅನ್ಯಾಯ ಇದು ಸರ್? ಏನು ಸರ್, ಬೆಳಗ್ಗೆ ಟೈಮ್ ಪೊಲೀಸ್ ರೈಡ್ ಮಾಡಲ್ಲ ಅಂತ ಮ್ಯಾನೇಜರ್ ಹೇಳಿದ್ರು ಸರ್. ಅಂದ್ರೆ ಅಲ್ಲಿ ದಿನ ಬೆಳಿಗ್ಗೆ ವರ್ಕ್ ಮಾಡಿದ್ದ. ಅದಕ್ಕೆ ನನ್ನ ಮಗನ ಈ ಫೇಸ್ ಕಣ್ಣ ಎಲ್ಲೂ ನೋಡಿಲ್ಲ. ಬದ್ಮಾಶ್, ಬಾಯಿ ಬಿಟ್ರೆ ಒಬ್ಬೊಬ್ಬನ ಬಾಯಿಗೆ ಬಡಿಗೆ ತುರುಕ್ಬಿಡ್ತೀನಿ. ಬದ್ಮಾಶ್, ಬಾಯಿ ಬಿಟ್ರೆ ಬಡಿಗೆ ತುರುಕ್ಬಿಡ್ತೀನಿ. ಹೆಣ್ಣು ಮಕ್ಕಳು ಅಂದ್ರೆ ದೇವ್ರ ಸಮಾನ ಕಂಡ್ರಲ್ಲ. ಅಕ್ಕ ಮಹಾದೇವಿ, ಕಿತ್ತೂರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ ಹುಟ್ಟಿರೋ ಈ ದೇಶದಾಗೆ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಬಂದು ಈ ತರ ಹಲ್ಕಟ್ ಕೆಲಸ ಮಾಡಿದಿರಲ್ಲ, ಎಲ್ಲಿಂದ ಎತ್ತಾಕೊಂಬಂದ್ರಲ್ಲ? ಲಾಸ್ಟ್ ವೀಕ್ ಆಂಧ್ರ ಕಡಪ ಡಿಸ್ಟ್ರಿಕ್ಟ್ ಇಂದ 3 ಜನ ಹುಡುಗಿ ಕಿಡ್ನಾಪ್ ಆಗಿತ್ತು ಮೆಸೇಜ್ ಬಂದಿತ್ತಲ್ಲ, ಇವ್ರು ಇರ್ಬೇಕು ಸರ್. ಇದ್ರು ಇರಬಹುದು. ಎಲ್ಲಿಂದ ಎತ್ತಾಕೊಂಬಂದ್ರ? ಬಾಯ್ ಬಿಡಲ್ಲ. ಆಕ್ಚುಲಿ ನಾವೆಲ್ಲ ಸ್ಟೂಡೆಂಟ್ಸ್ ಸರ್. ರೇಪಿಸ್ಟ್ ಉಮೇಶ್ ರೆಡ್ಡಿ ಅಂತ ಒಬ್ಬ ಇದನ್ ಗೊತ್ತಾ? ಗೊತ್ತು ಸರ್. ಅವನು ಸಂಬಂಧಿಕರಿದ್ದಂಗಿದ್ದೀರಾ ನೀವು. ಸುಳ್ಳು ಬಗಳಿದ್ರೆ ನೋಡಿ ಸರ್, ನಮ್ಮ ಐಡಿ ಕಾರ್ಡ್ ಸರ್. ಅಲ್ಲ ಕಂಡ್ರಲ್ಲ, ಸ್ಟೂಡೆಂಟ್ಸ್ ಆಗಿ ಇಂತ ಹಲ್ಕಟ್ ಕೆಲ್ಸನ ಯಾಕ್ರಲ್ಲ ಮಾಡಿದ್ರ? ಸರ್, ಅವರೆಲ್ಲ ನಮ್ ಲವರ್ಸ್ ಸರ್. ಲವ್ವರ್ಸ? ಲವ್ವರ್ಸ್ ಅಂದ್ಮೇಲೆ ಒಂದ್ ಪಾರ್ಕಿಗೋ ಇಲ್ಲ ಒಂದು ಹೋಟ್ಲಿಗೋ ಇಲ್ಲ ಒಂದ್ ಥಿಯೇಟ್ರಿಗೋ ಹೋಗಿ ಮಜಾ ಮಾಡ್ಬೇಕು. ಲಾಡ್ಜ್ಗೆ ಯಾಕೆ ಹೋದ್ರ? ಅದೊಂದ್ ದೊಡ್ಡ ಕತೆ ಸರ್. ಏನು ಅದು? ಅಂತೂ ಇಂತೂ ಒಂದು ದೊಡ್ಡ ಸಿನಿಮಾ ನೋಡ್ದಂಗ ಆಯ್ತು ಕಂಡ್ರಲ್ಲ. ನೀವ್ ಇಲ್ಲೇ ಇರಿ, ಅವ್ರಪ್ಪನ ನಿಮ್ಮಪ್ಪನ ಕರೆಸಿ ಬುದ್ಧಿ ಕಳಿಸ್ತೀನಿ. ಸರ್, ಹಂಗೆ ಮದುವೆನ ಮಾಡಿಸ್ಬಿಡಿ ಸರ್. ಮೊದ್ಲು ನೌಕರಿ ನೋಡ್ಕೊಂಡಲ್ಲ, ಆಮೇಲೆ ಮದುವೆ ಮುಂಜಿ ಸೋಬ್ನ ಎಲ್ಲ ಇದ್ದಿದ್ದೆ. ಇವ್ರನ್ನ ಬಿಡ. ಓಕೆ ಸರ್. ಕಾಶೆ, ಅವ್ರ ಒಂದ್ ಫೋನ್ ಹಚ್ಚ. ಸರಿ ಸರ್. ಬೇಗ ಸಮಯ ನೋಡಿ. ಥ್ಯಾಂಕ್ ಯು. ಬನ್ನಿ ಬನ್ನಿ. ದಯವಿಟ್ಟು ಕ್ಷಮಿಸಿ ಸರ್. ಏನ್ ಕ್ಷಮೆ ಕೇಳ್ಬೇಕ್ರಿ? ಕ್ಷಮೆ ಕೇಳಕ್ಕೂ ನಾಚಿಕೆ ಪಡೋ ಹಾಗೆ ಮಾಡಿದಾರೆ ಇವರು. ಹುಡುಗಿ ಕೇಳುತ್ತಾ? ಸ್ವಾಮಿ, ಸಾಕ್ ನಿಲ್ಲಿಸ್ರಿ. ಹುಡುಗರು ಏನಾದ್ರು ಮಾಡ್ಕೊಂಡ್ಬಿಟ್ಟಾರು. ಅಯ್ಯೋ, ಇಂಥವ್ರು ಬದುಕಿದ್ ಏನ್ ಪ್ರಯೋಜನ? ಸಾಯ್ಲಿ ಬಿಡಿ ಸರ್, ಸಾಯ್ಲಿ. ಅಯೋಗ್ಯರು, ಸಾಯ್ಲಿ ಸಾಯ್ಲಿ ಬಿಡಿ ಸರ್. ಸಾಯೋ ಅಂತ ತಪ್ಪು ನಾವೇನ್ ಮಾಡಿಲ್ಲ, ಪ್ರೀತಿ ಮಾಡಿದೀವಿ ಅಷ್ಟೇ. ಪ್ರೀತಿಸೋ ತಪ್ಪ? ನಾವು ಅವ್ರನ್ನ ಇಷ್ಟ ಪಡ್ತಾ ಇದೀವಿ, ಅವ್ರು ನಮ್ಮನ್ನ ಇಷ್ಟ ಪಡ್ತಾ ಇದಾರೆ. ಆ ಪ್ರೀತಿಸೋರ್ ಜೊತೆ ನೀವು ಮದುವೆ ಮಾಡಿಲ್ಲ ಅಂತಾನೆ ನಾವ್ ಈ ತರ ಮಾಡಿದ್ದು. ಹೀಗೂ ಮಾಡ್ತೀರಾ? ನಾವುಗಳು ಸುಮ್ಮನೆ ಇದ್ದು ಬಿಟ್ರೆ ನಮ್ಗಳ ಕೈಗೆ ಒಂದು ಮಗು ಕೊಟ್ಬಿಡ್ತೀರಾ? ಹೆತ್ತವ್ರ ಎದುರುಗಡೆ ಈ ತರ ಮಾತಾಡೋ ಬದಲು ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದ? ಸಾಯೋದಕ್ಕೆ ನಾವೇನ್ ಹೇಡಿಗಳಲ್ಲ, ಪ್ರೇಮಿಗಳು. ಓಡೋಗೋ ತರ ಇದ್ದಿದ್ರೆ ಯಾವತ್ತೂ ಓಡೋಗ್ತಿದ್ವಿ. ನಿಮ್ ಮರ್ಯಾದೆ ಹೋಗುತ್ತೆ ಅಂತ ಹೋಗಿಲ್ಲ ನಾವು. ಈಗೇನೋ ಭಾರಿ ಮರ್ಯಾದೆ ಉಳಿಸ್ಬಿಡೋದು ನೀನು. ಸಾಕ್ ನಿಲ್ಲಿಸ್ರಿ. ನಡೀರಿ, ನಡೀರಿ. ಇದೇನ್ ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಮನೆ ಅಂತ ತಿಳ್ಕೊಂಡಿದ್ದೀರಾ? ಮಕ್ಳು ವಯಸ್ಸಿಗೆ ಬಂದವ್ರೆ. ಲಂಗು ಲಗಾಮ್ ಇಲ್ಲ ಅಂದ್ರೆ ಮೂಗ್ ತರ ಇಲ್ಲದ ಓರಿ ತರ ಓಡೋಗ್ತಾರೆ. ಮೊದ್ಲು ಇವ್ರಿಗೊಂದು ಮದುವೆ ಮಾಡೋಕ್ ಕಲ್ತ್ಕೊಳ್ಳಿ. ನೀವೇನಾದ್ರೂ ಕಂಟ್ರೋಲ್ ಮಾಡಕ್ ಹೋದ್ರೆ ನಿಮ್ ಕೈಗೆ ಯಾರು ಸಿಕ್ಕಲ್ಲ, ತಿಳಿತಲ್ಲ? ಇನ್ನು ಏನು ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾ ಇದ್ದೀರಾ? ಇವ್ರನ್ನ ಹೀಗೆ ಬಿಟ್ರೆ ಇನ್ನೊಂದು ಲಾಡ್ಜ್ ನೋಡ್ಕೊಂತಾರೆ. ಮೊದ್ಲು ಇವ್ರು ಮದುವೆ ಮಾಡಿ ಆಶೀರ್ವಾದ ಮಾಡೋಕ್ ಕಲ್ತ್ಕೊಳ್ಳಿ. ಹೋಗೋಗಿ. ನಡ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.